ನಮಸ್ಕಾರ. ಇಂದಿನ ನವಭಾರತವು ಹೇಗಿದೆ ಅಂದ್ರೆ ಪ್ರತಿಯೊಂದು ಹಳ್ಳಿಯಿಂದ ಎಲ್ಲ ನಗರದವರೆಗೂ ನವ ಉದ್ಯಮಗಳು ತಮ್ಮ ಕನಸನ್ನ ಸಾಕಾರ ಮಾಡ್ಕೊಳ್ತಿದ್ದಾರೆ. ಇದೇ ಅಲ್ವೇ ನವೋದ್ಯಮ ಭಾರತ. ನೀವೀಗ ನೋಡ್ತಾ ಇದ್ದೀರಾ ದೂರದರ್ಶನದ ಹೊಸ ಸರಣಿ ಸಿಡ್ಬಿ ಎಂಎಸ್ಎಂಇ ಸಂವಾದ. ಎಂಎಸ್ಎಂಇ ಅಂದ್ರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳು. ಇದನ್ನು ದೇಶದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಅಂತ ಕರೆಯಲಾಗುತ್ತೆ. ಮತ್ತು ಸಿಡ್ಬಿ ಅಂದರೆ ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್. ಇದು ದೇಶದ ಎಲ್ಲ ಎಂಎಸ್ಎಂಇಗಳ ಪಾಲುದಾರನಾಗಿದ್ದು ಹಣಕಾಸು ನೆರವಿನಿಂದ ಹಿಡಿದು ಸಾಮರ್ಥ್ಯ ವೃದ್ಧಿಯವರೆಗೆ ನೆರವನ್ನ ನೀಡುತ್ತೆ. ಈ ವಿಶೇಷ ಸರಣಿಯಲ್ಲಿ ನಾವು ವ್ಯಾಪಾರದ ಜಾಗರೂಕತೆ ಹಾಗೂ ಪರಿಣಾಮದ ಬಗ್ಗೆ ಚರ್ಚೆ ಮಾಡೋಣ. ಇದೊಂದು ವಿಶೇಷ ವೇದಿಕೆಯಾಗಿದ್ದು ಇದರಲ್ಲಿ ಎಂಎಸ್ಎಂಇಗಳ ಸಮಸ್ಯೆ, ಪರಿಹಾರ ಹಾಗೂ ಯಶಸ್ಸಿನ ಗಾಥೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಪ್ರತಿ 15 ದಿನಗಳಿಗೊಮ್ಮೆ ಈ ಸರಣಿಯಲ್ಲಿ ಪ್ರಸಾರವಾಗುವ ಸಂಚಿಕೆಗಳಲ್ಲಿ ಎಂಎಸ್ಎಂಇ ಇವುಗಳ ವಿಭಿನ್ನ ಅಂಶಗಳ ಬಗ್ಗೆ ಚರ್ಚಿಸಲಿದ್ದು, ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೂ ಉತ್ತರಿಸಲಿದ್ದೇವೆ. ಹಾಗಾದರೆ ಬನ್ನಿ ಇಂದಿನ ಪಯಣವನ್ನು ಪ್ರಾರಂಭಿಸೋಣ. ನೀವು ಯಾವುದಾದ್ರೂ ವ್ಯವಹಾರವನ್ನ ಪ್ರಾರಂಭಿಸಲು ಬಯಸಿದಾಗ ನಿಮ್ಮ ಮನದಲ್ಲಿ ಹಲವು ಪ್ರಶ್ನೆಗಳು ಉದ್ಭವಿಸುತ್ತವೆ. ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಕೆ ನಮ್ಮ ದೂರದರ್ಶನದ ಸ್ಟುಡಿಯೋದಲ್ಲಿ ಇದ್ದಾರೆ ಲೆಕ್ಕ ಪರಿಶೋಧಕರಾದ ಅತುಲ್ ಚಾವ್ಲಾ ಅವರು. ಅವರನ್ನ ಸ್ವಾಗತಿಸೋಣ. ನಮಸ್ಕಾರ ಸರ್. ನೀವು ಎಂಎಸ್ಎಂಇ ವಿಷಯಗಳ ಬಗ್ಗೆ ಪರಿಣಿತರಾಗಿದ್ದೀರಿ ಅತುಲ್ ಅವರೇ. ಈಗ ನನ್ನದೊಂದು ದಿನಸಿ ಅಂಗಡಿ ಇದೆ ಅಂತ ಭಾವಿಸ್ಕೊಳ್ಳಿ, ಅಥವಾ ಗ್ಯಾರೇಜಿನ ಕೆಲಸ ಮಾಡ್ತಿರ್ಬೋದು, ಕಂಪ್ಯೂಟರ್ ಸಂಬಂಧಿತ ವ್ಯವಹಾರ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಆದರೆ ಇವೆಲ್ಲವೂ ಎಂಎಸ್ಎಂಇ ವ್ಯಾಪ್ತಿಯಲ್ಲಿ ಬರುತ್ತಿದ್ವಿ. ಇಂದಿನ ದಿನದಲ್ಲಿ ಎಲ್ಲ ವ್ಯವಹಾರಗಳು ಯಾವುದೇ ಹಂತದಲ್ಲಿ ಪ್ರಾರಂಭಿಸಿದರೂ ಅವುಗಳನ್ನು ಯಾವುದಾದ್ರೂ ವಿಧದಲ್ಲಿ ನಾವು ಎಂಎಸ್ಎಂಇ ವ್ಯಾಪ್ತಿಯಲ್ಲಿ ಒಳಪಡಿಸ್ತೇವೆ. ನಾವು ಗಮನಿಸಬೇಕಾಗಿರೋದು ಏನೆಂದರೆ, ನಾವು ಪ್ರಾರಂಭಿಸಿರುವ ವ್ಯವಹಾರದ ಕಾನೂನು ರಚನೆ ಹೇಗಿರುತ್ತದೆ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ನೋಂದಣಿ ಮಾಡಿಕೊಳ್ಳಬೇಕಾಗ್ತದೆ. ಇದರಿಂದ ಸರ್ಕಾರಿ ಸವಲತ್ತುಗಳ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ. ಆದರೆ ಇಲ್ಲಿ ವರ್ಗೀಕರಣದ ಮಿತಿಗಳನ್ನು ಅರ್ಥ ಮಾಡಿಕೊಳ್ಬೇಕಾಗಿರೋದು ಅತ್ಯಂತ ಅವಶ್ಯಕ. ತಿಳ್ಕೊಳ್ಳೋದು ಹೇಗೆ? ಇದಕ್ಕಿರುವ ಮಾನದಂಡಗಳೇನು? ಸರ್ಕಾರವು ಇತ್ತೀಚೆಗೆ ಕೆಲವು ತಿದ್ದುಪಡಿಗಳನ್ನು ಮಾಡಿದ ನಂತರ ಇದನ್ನು ಸ್ಪಷ್ಟಪಡಿಸಿದೆ. ಮೊದಲು ಉತ್ಪಾದನೆ ಹಾಗೂ ಸೇವೆ ಬೇರೆ ಬೇರೆ ಆಗಿತ್ತು. ಈಗ ಇವುಗಳನ್ನು ಒಂದೇ ವ್ಯಾಪ್ತಿಯಲ್ಲಿ ತಂದಿದೆ. ಒಂದು ವೇಳೆ ತಾವು 2.5 ಕೋಟಿಗಳವರೆಗೆ ಸ್ಥಾವರ ಯಂತ್ರೋಪಕರಣಗಳ ಮೇಲೆ ಬಂಡವಾಳ ಹೂಡಿದ್ದು ಒಟ್ಟಾರೆ ತಮ್ಮ ವಹಿವಾಟು 10 ಕೋಟಿಗಳವರೆಗೆ ಇದ್ದರೆ ತಾವು ಸೂಕ್ಷ್ಮ ವಲಯದಲ್ಲಿ ಬರ್ತೀರಿ. ಈ ಸ್ಥಾವರ ಯಂತ್ರೋಪಕರಣಗಳ ಮೇಲೆ 25 ಕೋಟಿಗಳವರೆಗೆ ಬಂಡವಾಳ ಹೂಡಿದ್ದು ಒಟ್ಟು ವಹಿವಾಟು 100 ಕೋಟಿಗಳವರೆಗೆ ಇದ್ದರೆ ಅದು ಸಣ್ಣ ವಲಯದಲ್ಲಿ ಬರುತ್ತದೆ. ತಮ್ಮ ಬಂಡವಾಳ 125 ಕೋಟಿಗಳವರೆಗೆ ಇದ್ದು ಒಟ್ಟು ವಹಿವಾಟು 500 ಕೋಟಿಗಳ ತನಕ ಇದ್ದರೆ ಅದನ್ನು ಮಧ್ಯಮ ವಲಯ ಎನ್ನುತ್ತಾರೆ. ಹೀಗೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಎಂದು ವರ್ಗೀಕರಿಸಲ್ಪಡುತ್ತದೆ. ಈಗ ನೀವು ತಿಳಿಸಿದ ಮಾನದಂಡಗಳು ಸಂಯೋಜಿತ ಮಾನದಂಡಗಳು. ಈ ಎರಡನ್ನ ಪೂರೈಸಬೇಕಾಗತ್ತೆ ಅಲ್ವೇ? ಹಾಗಾದ್ರೆ ಬನ್ನಿ ಅತುಲ್ ಅವರು ಹೇಳಿದ್ರ ಸಾರಾಂಶವನ್ನು ಒಮ್ಮೆ ನೋಡೋಣ. ನಮ್ಮ ವ್ಯವಹಾರ ಹೇಗೆ ಸೂಕ್ಷ್ಮ ವರ್ಗದಲ್ಲಿ ಬರುತ್ತೆ? ಸೂಕ್ಷ್ಮ ವಲಯದ ವರ್ಗೀಕರಣಗಳ ಮಿತಿಗಳನ್ನು ನೋಡೋದಾದ್ರೆ ಸ್ಥಾವರ ಯಂತ್ರೋಪಕರಣಗಳು ಅಥವಾ ಉಪಕರಣಗಳ ಮೇಲಿನ ಹಾಗೆ ವಾರ್ಷಿಕ ವಹಿವಾಟು 10 ಕೋಟಿಗಳವರೆಗೆ, ಸಣ್ಣ ಉದ್ದಿಮೆ ವಲಯಕ್ಕೆ ಒಟ್ಟು ಬಂಡವಾಳ 25 ಕೋಟಿಗಳ ರೂಪಾಯಿವರೆಗೆ ಹಾಗೂ ವಾರ್ಷಿಕ ವಹಿವಾಟು 100 ಕೋಟಿಗಳ ರೂಪಾಯಿಗಳವರೆಗೆ. ಮಧ್ಯಮ ವರ್ಗದ ಉದ್ಯಮಗಳಿಗೆ ಸ್ಥಾವರ ಯಂತ್ರೋಪಕರಣಗಳು ಅಥವಾ ಉಪಕರಣಗಳ ಮೇಲಿನ ಬಂಡವಾಳ 125 ಕೋಟಿಗಳವರೆಗೆ ಇದ್ದು ವಾರ್ಷಿಕ ವಹಿವಾಟು 500 ಕೋಟಿ ರೂಪಾಯಿಗಳ ತನಕ ಇರಬೇಕಾಗತ್ತೆ. ಈ ಎರಡೂ ಮಿತಿಗಳು ಉತ್ಪಾದನೆ ಮತ್ತು ಸೇವಾ ವಲಯಗಳಿಗೂ ಕೂಡ ಅನ್ವಯಿಸುತ್ತೆ. ಈ ವರ್ಗೀಕರಣ 1ನೇ ಏಪ್ರಿಲ್ 2025ರಿಂದ ಪರಿಷ್ಕೃತಗೊಂಡಿದೆ. ನಮ್ಮ ವ್ಯವಹಾರ ಎಂಎಸ್ಎಂಇಯ ಯಾವ ವರ್ಗದಲ್ಲಿ ಬರುತ್ತೆ ಅನ್ನೋದನ್ನ ನಾವು ಹೇಗೆ ಅರ್ಥಕೊಳ್ಬೇಕು ಅಂತ ವಿವರಿಸಿದ್ದಾರೆ. ಅವರು ತಿಳಿಸಿರುವ ಕಾನೂನು ಸಂರಚನೆಯ ಬಗ್ಗೆ ನಾವು ನೂತನವಾಗಿ ವ್ಯವಹಾರವನ್ನ ಪ್ರಾರಂಭಿಸಿದಾಗ ನಾವು ಅದರ ಒಂದು ಸಂರಚನೆಯನ್ನ ಆಯ್ಕೆ ಮಾಡಿಕೊಳ್ಬೇಕಾಗಿರುತ್ತೆ. ಏಕ ಮಾಲೀಕತ್ವ ಅಂದ್ರೆ ಏನು? ತಾವು ಇಂದು ನೂತನವಾಗಿ ವ್ಯವಹಾರದ ಪ್ರಪಂಚಕ್ಕೆ ಕಾಲಿಟ್ಟಿದ್ದರೆ ತಾವು ಒಂದು ದಿನಸಿ ಅಂಗಡಿ ಪ್ರಾರಂಭಿಸಿರಬಹುದು, ಗ್ಯಾರೇಜ್ ಇರಬಹುದು, ವರ್ಕ್ಶಾಪ್ ಇರಬಹುದು, ಯಾವುದಾದ್ರೂ ಇರಲಿ, ಅಥವಾ ಸಾಫ್ಟ್ವೇರ್ ಕಂಪನಿ ಪ್ರಾರಂಭ ಮಾಡಬಹುದು. ಇದಕ್ಕೆ ಒಂದು ಸುಲಭವಾದ ವಿಧಾನವನ್ನು ಅನುಸರಿಸಲು ಬಯಸುತ್ತೀರಿ. ಇದರಲ್ಲಿ ಮಾಲೀಕತ್ವದ ಬಗ್ಗೆಯೂ ಇರಬಹುದು. ಇದಕ್ಕಾಗಿ ತಾವು ಬಹಳಷ್ಟು ಜಾಸ್ತಿ ನೋಂದಣಿ ಮಾಡಿಕೊಳ್ಳುವ ಅಗತ್ಯ ಇರುವುದಿಲ್ಲ. ಮೂಲಭೂತವಾಗಿ ಇದರಲ್ಲಿ ನಾವು ಅಂಗಡಿ ಕಾಯ್ದೆಯಡಿ ನೋಂದಣಿ ಮಾಡಿಕೊಳ್ಳಬಹುದು ಅಥವಾ ಉದ್ಯಮ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ತಮ್ಮ ವಹಿವಾಟು 20 ಲಕ್ಷವನ್ನು ಮೀರಿದರೆ ತಮಗೆ GST ಸಂಖ್ಯೆ ಪಡೆದುಕೊಳ್ಳಬೇಕಾಗುತ್ತದೆ. ಈ ನೋಂದಣಿಗಳ ಆಧಾರದ ಮೇಲೆ ತಮ್ಮ ಕರೆಂಟ್ ಅಕೌಂಟ್ ತೆರೆಯಲಾಗುತ್ತದೆ. ಯಾವಾಗ ತಮ್ಮ ಕರೆಂಟ್ ಅಕೌಂಟ್ ಸಂಸ್ಥೆ ಹೆಸರಿನಲ್ಲಿ ತೆರೆಯುತ್ತದೆಯೋ ಅಂದು ತಮ್ಮ ಸಂಸ್ಥೆ ಪ್ರಾರಂಭವಾದಂತಾಗುತ್ತದೆ. ಅಂದ್ರೆ ಏಕ ಮಾಲೀಕತ್ವದಲ್ಲಿ ನಾನು ವ್ಯವಹಾರದ ಏಕಮಾತ್ರ ಮಾಲೀಕನಾಗಿರ್ತೇನೆ. ನಾನು ಅತುಲ್ ಅವರ ಜೊತೆಯಲ್ಲಿ ಕೂಡ ವ್ಯವಹಾರ ನಡೆಸಲು ಬಯಸಿದ್ದೇನೆ. ಪಾಲುದಾರಿಕೆ ವ್ಯವಹಾರ. ಒಂದು ವೇಳೆ ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಏಕ ಮಾಲೀಕತ್ವದ ವ್ಯವಹಾರವನ್ನು ಪ್ರಾರಂಭಿಸಿದ್ದಾನೆ, ನಂತರದಲ್ಲಿ ಅವನ ವ್ಯವಹಾರ ದೊಡ್ಡದಾಯಿತು. ಆಗ ಅವನಿಗೆ ಮತ್ತಷ್ಟು ಜನರ ಅವಶ್ಯಕತೆ ಇರುತ್ತದೆ, ಒಂದು ತಂಡದ ಅವಶ್ಯಕತೆ ಇರುತ್ತದೆ, ಒಬ್ಬ ಪಾಲುದಾರ ಬೇಕಾಗ್ತಾನೆ. ದೀರ್ಘಾವಧಿಯಲ್ಲಿ ಆತನಿಗೆ ಉಪಯುಕ್ತನಾಗಬಲ್ಲ ಪಾಲುದಾರ. ಇಂತಹ ಸಮಯದಲ್ಲಿ ಆತ ತನ್ನ ವ್ಯವಹಾರವನ್ನು ಪಾಲುದಾರಿಕೆಯಾಗಿ ಪರಿವರ್ತಿಸ್ತಾನೆ.
ಪರಿವರ್ತನೆ ಬಹಳ ಸುಲಭವಾಗಿದೆ, ಆದರೆ ತಮ್ಮ ಪ್ಯಾನ್ ನಂಬರ್ ಬದಲಾಗುತ್ತದೆ. ತಮ್ಮ ತಂಡವನ್ನು ದೊಡ್ಡದಾಗಿಸಿಕೊಳ್ಳಲು ತಮಗೆ ಮತ್ತೊಬ್ಬರ ಅವಶ್ಯಕತೆ ಇರುತ್ತದೆ. ಒಬ್ಬರಿಗಿಂತ ಇಬ್ಬರಿದ್ದರೆ ಉತ್ತಮ ಎಂದು ನಾವು ಯಾವಾಗಲೂ ಭಾವಿಸುತ್ತೇವೆ. ಇದಾದ ನಂತರ ಒಂದು ಪಾಲುದಾರಿಕೆ ಒಪ್ಪಂದ ಮಾಡಿಕೊಳ್ಳಬೇಕಾಗ್ತದೆ. ಅದರಲ್ಲಿ ನಮ್ಮ ಹಕ್ಕುಗಳು, ಹೊಣೆಗಾರಿಕೆಗಳು, ನಮ್ಮಗಳ ನಡುವೆ ಇರಬಹುದಾದ ಕೊಡುಗೆ, ಲಾಭದಲ್ಲಿನ ಪಾಲು, ಇದರ ಆಧಾರದ ಮೇಲೆ ನಾವು ಪಾಲುದಾರಿಕೆಯಲ್ಲಿ ತೊಡಗಿಕೊಳ್ತೇವೆ. ನಂತರ ಹೊಸ ಪ್ಯಾನ್, ಹೊಸ GST ಹೀಗೆ ಮುಂದುವರಿಯುತ್ತೆ. ಈ ಪಾಲುದಾರಿಕೆ ಒಪ್ಪಂದವು ಸಾಮಾನ್ಯವಾಗಿ ಬ್ಯಾಂಕುಗಳು ಅಥವಾ ಪ್ಯಾನ್ ಹೊರತಾಗಿ ನೋಂದಣಿಯ ಅಗತ್ಯವಿರುವುದಿಲ್ಲ. ಆದರೆ ಕೆಲವರು ಇದನ್ನು ಅಗತ್ಯವಾಗಿ ನೋಂದಣಿ ಮಾಡಿಸಿಕೊಳ್ಳುತ್ತಾರೆ. ಆದರೆ ತಾವು ಮುಂದೆ ಇದನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಬಯಸಿದರೆ ಆಗ ಕಂಪನಿಗಳ ನೋಂದಣಿ ಕಾಯ್ದೆಯ ಅನುಸಾರ ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆಯಡಿ ನೋಂದಣಿ ಮಾಡಿಕೊಳ್ಳಬಹುದು. ಕೆಲವೊಂದು ದೃಷ್ಟಿಕೋನದಲ್ಲಿ ವೈಯಕ್ತಿಕ ಹೊಣೆಗಾರಿಕೆಗಳು ವೈಯಕ್ತಿಕ ಆಸ್ತಿಗಳೆಂದು ಪರಿಗಣಿಸಲಾಗುವುದಿಲ್ಲ. ಅದು ಕೇವಲ ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆ ಸಂಸ್ಥೆಯಾಗಿರುತ್ತೆ ಅಷ್ಟೇ. ಒಂದು ಅಂಶದ ಬಗ್ಗೆ ನಾವು ತಿಳ್ಕೊಳ್ಬೇಕಿತ್ತು. ಏಕ ಮಾಲೀಕತ್ವದಲ್ಲಿ ವ್ಯವಹಾರ ಪೂರ್ಣ ಮಾಲೀಕತ್ವದ ಹಕ್ಕು ನನ್ನದಾಗಿರುತ್ತೆ. 2 ಅಥವಾ 2ಕ್ಕಿಂತ ಹೆಚ್ಚು ಜನ ಬಂದರೆ ಒಂದು ಆಯ್ಕೆಯ ಪ್ರಕಾರ ಸಾಮಾನ್ಯ ಪಾಲುದಾರಿಕೆ, ಮತ್ತೊಂದು ತಾವು ಹೇಳಿದಂತೆ ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆ. ಈ LLP ಬಗ್ಗೆ ಮತ್ತಷ್ಟು ವಿವರಿಸ್ತೀರಾ? ನೋಡಿ, LLP ಅಡಿಯಲ್ಲಿ ಸಾಮಾನ್ಯವಾಗಿ ಅದೇ ಒಪ್ಪಂದವು ಕೆಲಸಕ್ಕೆ ಬರುತ್ತದೆ. ಆದರೆ ಅದರಲ್ಲಿ ಏನಾಗುತ್ತೆ ಅಂದರೆ ತಮ್ಮ ಗೌರವ ಮತ್ತಷ್ಟು ಹೆಚ್ಚಾಗುತ್ತೆ, ಹೂಡಿಕೆದಾರರು ಹೆಚ್ಚುತ್ತಾರೆ, ಪ್ರಮುಖವಾಗಿ ಅಪಾಯದ ವ್ಯಾಪ್ತಿ ಕೂಡ ಸೀಮಿತವಾಗಿರುತ್ತೆ. ಅದಕ್ಕಾಗಿಯೇ ಇದನ್ನ ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆ ಅಂತ ಕರೀತಾರೆ. ಸಾಮಾನ್ಯ ಪಾಲುದಾರಿಕೆಯಲ್ಲಿ ಈ ಸೀಮಿತ ಹೊಣೆಗಾರಿಕೆ ಇರೋದಿಲ್ಲ. ಸಾಮಾನ್ಯ ಪಾಲುದಾರಿಕೆಯಲ್ಲಿ ನಮ್ಮ ಹೊಣೆಗಾರಿಕೆಯು ಸಂಪೂರ್ಣವಾಗಿರುತ್ತದೆ. ನಾವು ಯಾವುದಾದ್ರೂ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಂಡಿದ್ರೆ, ಯಾರಿಗಾದರೂ ವಸ್ತುಗಳನ್ನು ಪೂರೈಸಿದ್ರೆ ಹೊಣೆಗಾರಿಕೆ ನಮ್ಮ ವ್ಯಕ್ತಿಗತವಾಗಿ ಇರುತ್ತೆ. LLP ಅಡಿಯಲ್ಲಿ ಇದು ನಿರ್ದಿಷ್ಟ ಅಸ್ತಿತ್ವಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಈಗ 3ನೇ ಆಯ್ಕೆ ಬಗ್ಗೆ ತಿಳ್ಕೊಳ್ಳೋಣ. ಅದಂದ್ರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ತಾವು ತಮ್ಮ ವ್ಯವಹಾರವನ್ನು ಮತ್ತಷ್ಟು ಬೆಳೆಸಿಕೊಳ್ಳಲು ಬಯಸಿದ್ದೀರಾದರೆ ತಮಗೆ ತಮ್ಮ ಸಂರಚನೆಯನ್ನು ಆಯ್ಕೆ ಮಾಡಿಕೊಳ್ಳುವುದು ಅತ್ಯಂತ ಅವಶ್ಯವಾಗಿದೆ. ಸ್ಟಾರ್ಟ್ಅಪ್ ಅಡಿಯಲ್ಲಿ ತಮ್ಮ ಬಳಿ ಬಹಳಷ್ಟು ಯೋಜನೆಗಳಿರುತ್ತವೆ, ಆದರೆ ಬಹುಶಃ ತಾವು ತಮ್ಮ ವ್ಯವಹಾರವನ್ನು ಹೆಚ್ಚು ಮಾಡಿಕೊಳ್ಳಲು ಬಂಡವಾಳ ಇರುವುದಿಲ್ಲ. ಇದಕ್ಕಾಗಿ ತಮಗೆ ಬಂಡವಾಳ ಹೂಡಿಕೆದಾರರು ಬೇಕಾಗುತ್ತಾರೆ. ಮೊದಲು ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಪ್ರಾರಂಭಿಸುತ್ತೀರಿ. ತಾವು ಯಾವ ರೀತಿಯ ವ್ಯವಹಾರದ ದೃಷ್ಟಿಯನ್ನು ಹೊಂದಿದ್ದೀರಿ ಎಂದು ಇವೆಲ್ಲ ಸಂರಚನೆಗಳು ಸ್ಪಷ್ಟಪಡಿಸುತ್ತವೆ. ಯಾವುದೇ ವ್ಯವಹಾರದಾರ ಒಂದು ರೀತಿಯ ವ್ಯವಹಾರ ಸಂರಚನೆಯನ್ನ ಆಯ್ಕೆ ಮಾಡಿಕೊಂಡ ನಂತರ, ಅಂದ್ರೆ ಈಗ ಏಕಮಾಲೀಕತ್ವ ಅಥವಾ ಸಾಮಾನ್ಯ ಪಾಲುದಾರಿಕೆ ಅಥವಾ LLP, ಅವನ ಮುಂದೆ ಯಾವಾಗಲಾದರೂ ಇದನ್ನ ಬದಲು ಮಾಡ್ಕೊಳ್ಬಹುದಾ? ಖಂಡಿತವಾಗಿ. ಯಾಕೆಂದರೆ ನಾಳೆ ನಮ್ಮ ವ್ಯವಹಾರ ಎಷ್ಟರ ಮಟ್ಟಿಗೆ ಬೆಳೆಯಬಹುದು ಎಂದು ನಮಗೆ ಸದ್ಯಕ್ಕೆ ತಿಳಿದಿರುವುದಿಲ್ಲ. ಆದರೆ ನಾವು ವ್ಯವಹಾರವನ್ನು ಪ್ರಾರಂಭಿಸಬೇಕಾಗಿರುತ್ತದೆ. ತಾವು ಎಲ್ಲಿಂದಾದರೂ ಪ್ರಾರಂಭಿಸುತ್ತೀರಿ. ಬಹುತೇಕ ಮಾಲೀಕತ್ವದಿಂದ ಜನರು ಪ್ರಾರಂಭಿಸುತ್ತಾರೆ, ಪಾಲುದಾರಿಕೆಯಿಂದ ಪ್ರಾರಂಭಿಸುತ್ತಾರೆ. ನಂತರದ ದಿನಗಳಲ್ಲಿ ತಮ್ಮ ವ್ಯವಹಾರವು ಹೆಚ್ಚಿದಂತೆಲ್ಲ ತಮ್ಮ ಜೊತೆಗೆ ಒಂದು ತಂಡ ಕಾರ್ಯನಿರ್ವಹಿಸಲು ತಯಾರಾಗುತ್ತದೆ. ಆ ನಂತರದಲ್ಲಿ ತಾವು ದೊಡ್ಡ ವೇದಿಕೆಗೆ ಏಕೆ ಹೋಗಬಾರದು ಎಂದು ಆಲೋಚಿಸುತ್ತೀರಿ. 4C ಪರಿಕಲ್ಪನೆ ಎಂದು ಹೇಳುತ್ತೇವೆ. ನಾವೀಗ ಈ ಸಂವಾದ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ 4C ಪರಿಕಲ್ಪನೆ, ಇದು ನಾವು ಸರಿಯಾದ ವ್ಯವಹಾರ ಸಂರಚನೆಯನ್ನ ಹೇಗೆ ಆಯ್ಕೆ ಮಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ನಮಗೆ ಸಹಾಯ ಮಾಡಬಹುದು. ತಿಳ್ಕೊಳ್ಳೋಣ ವಿರಾಮದ ನಂತರ. भविष्य उन्हीं का है जो सपनों में विश्वास करते हैं, और एक साथ बुने हुए लाखों सपनों से बनती है हमारे भारत की कहानी। हर सपने को संजोने के लिए सिडबी ने संसद के एक एक्ट के जरिए 1990 में अपना सफर शुरू किया, और आज इस बीज को सींचने में पारितंत्र की सहायता करता है। सिडबी, सपनों का उत्सव। भारत की MSMEs हमारी अर्थव्यवस्था की असली ताकत है, लेकिन आगे बढ़ने के लिए समय पर वर्किंग कैपिटल सबसे जरूरी है। पेश है सिडबी डिजिकैश, MSMEs के लिए तेज, पारदर्शी और पूरी तरह डिजिटल वर्किंग कैपिटल समाधान। पूरी तरह ऑनलाइन प्रक्रिया के जरिए पाएं कार्यशील पूंजी सीमा और पूंजी सावधि ऋण, रोजमर्रा की जरूरतों, कच्चा माल, जरूरी ऑर्डर्स या मौजूदा लिमिट ट्रांसफर के लिए 10 लाख से 5 करोड़ तक की फंडिंग। सिडबी डिजिकैश, आसान, स्मार्ट और डिजिटल फर्स्ट वर्किंग कैपिटल भारत की MSMEs की प्रगति के लिए। सिडबी MSME को समझता है।
ನೀವು ನೋಡ್ತಾ ಇದ್ದೀರಾ ಸಿಡ್ಬಿ ಎಂಎಸ್ಎಂಇ ಸಂವಾದವನ್ನ. ಇಂದು ನಾವು ಉದ್ಯಮಶೀಲತೆಯ ಪ್ರಯಾಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ ಲೆಕ್ಕ ಪರಿಶೋಧಕರಾದ ಅತುಲ್ ಚಾವ್ಲಾ ಅವರು. ವಿರಾಮಕ್ಕೂ ಮೊದಲು ಅತುಲ್ ಅವರು ನಮಗೆ ವ್ಯವಹಾರದ ಸಂರಚನೆಗಳಲ್ಲಿ ಹಲವು ಆಯ್ಕೆಗಳ ಬಗ್ಗೆ ತಿಳಿಸಿದ್ರು. ಬನ್ನಿ ಈ ಆಯ್ಕೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಕಾನೂನು ಸಂರಚನೆಯ ಮೊದಲ ಆಯ್ಕೆ ಏಕ ಮಾಲೀಕತ್ವ. ಇದರ ವಿಶೇಷತೆಗಳು ಸರಳ ಮತ್ತು ಏಕ ಮಾಲೀಕತ್ವ ಸೆಟಪ್. ಇದರ ಸಂಪೂರ್ಣ ಜವಾಬ್ದಾರಿ ತಮ್ಮದೇ ಆಗಿರುತ್ತೆ. ನಂತರ ಪಾಲುದಾರಿಕೆ ಸಂಸ್ಥೆ. ಇದರಲ್ಲಿ ಹಂಚಿಕೆಯ ಮಾಲೀಕತ್ವ ಹಾಗೂ ಜವಾಬ್ದಾರಿಯು ಹಂಚಿಕೆಯಾಗುತ್ತೆ. ಮೂರನೇದು ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆ. LLP ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿದ್ದು ಇದರಲ್ಲಿ ಪ್ರತ್ಯೇಕ ಸಂಸ್ಥೆಯಾಗಿದ್ದು ಸೀಮಿತ ಜವಾಬ್ದಾರಿ ಇದ್ದು ಇದು ಹೂಡಿಕೆದಾರ ಸ್ನೇಹಿಯಾಗಿದೆ. ಹೀಗೆ ವ್ಯವಹಾರ ಸಂರಚನೆಯಲ್ಲಿ ಹಲವು ಆಯ್ಕೆಗಳಿದ್ದು ವ್ಯವಹಾರ ಸರಪಳಿಯನ್ನು ಹೇಗೆ ಮಾಡುವುದು? 4C ಪರಿಕಲ್ಪನೆ ಅಂತ ಹೇಳಿದ್ರೆ ಏನು? ತಾವು ಎಂದು 4Cಯನ್ನು ಅರ್ಥ ಮಾಡಿಕೊಳ್ಳುವಿರೋ, ನಮ್ಮ ದೃಷ್ಟಿಕೋನ ಹೇಗಿದೆ, ನಮ್ಮ ಬಂಡವಾಳ ಎಷ್ಟು ಹೂಡಿಕೆಯಾಗಿದೆ, ನಾವು ಹೇಗೆ ನಮ್ಮ ವಿಧಾನವನ್ನು ಅನುಸರಿಸುವುದು, ಇವೆಲ್ಲವನ್ನು ನಿರ್ಧರಿಸಬೇಕಾಗುತ್ತೆ. ಮೊದಲನೆಯದು ಬಂಡವಾಳ, C ಫಾರ್ ಕ್ಯಾಪಿಟಲ್. ತಾವು ಎಷ್ಟು ಬಂಡವಾಳವನ್ನು ಹೂಡಲು ಬಯಸುತ್ತೀರಿ, ಬ್ಯಾಂಕುಗಳಿಂದ ತಮಗೆ ಯಾವ ರೀತಿಯ ಸಹಾಯ ದೊರೆಯಬಹುದೆಂಬ ಭರವಸೆ ಇದೆ. ಇದರ ನಂತರವೂ ಇಂದಿನ ದಿನಗಳಲ್ಲಿ ನಾವು ನೋಡಬಹುದು, ಹೂಡಿಕೆದಾರರು ಬರುತ್ತಾರೆ, ಅವರು ತಮ್ಮ ವಿಚಾರಗಳಿಗೆ ಹೂಡಿಕೆ ಮಾಡುತ್ತಾರೆ. ಹೂಡಿಕೆ ಎನ್ನುವುದು ಒಂದು ಮುಖ್ಯವಾದ ಭಾಗವಾಗಿರುತ್ತೆ. ತಾವು ಯಾವ ರೀತಿ ತಮ್ಮ ವ್ಯವಹಾರವನ್ನು ರಚಿಸುತ್ತೀರಿ ಎಂಬುದು ನಿರ್ಧಾರವಾಗುತ್ತೆ. ಎರಡನೆಯದು ಕಂಟ್ರೋಲ್. ತಾವೇ ತಿಳಿಸಿರುವಂತೆ ಸಂಸ್ಥೆಯಲ್ಲಿ ಸಂಪೂರ್ಣ ನಿಯಂತ್ರಣ ತಮ್ಮದೇ ಆಗಿರುತ್ತೆ. ಇದಕ್ಕೆ ತಮಗೆ ಪ್ರತಿಫಲವೂ ದೊರೆಯುತ್ತದೆ. ಅದೇ ರೀತಿ ಪಾಲುದಾರಿಕೆಯಲ್ಲಿ ಯಾವ ರೀತಿಯಲ್ಲಿ ತಾವು ತಮ್ಮ ಪಾಲುದಾರರಿಗೆ ನಿಯಂತ್ರಣವನ್ನು ನೀಡುತ್ತೀರಿ, ತಮ್ಮ ಬಳಿ ಎಷ್ಟು ನಿಯಂತ್ರಣದ ಅಧಿಕಾರವಿದೆ, ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಯಾರ ಬಳಿ ಇರುತ್ತದೆ. ಅದೇ ರೀತಿ LLPಯಲ್ಲಿ ಕೂಡ. ಕಡೆಯದಾಗಿ ತಾವು ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಬಗ್ಗೆ ಮಾತನಾಡುವಾಗ ಖಾಸಗಿ ಕಂಪನಿಗಳಲ್ಲಿ ನಿರ್ದೇಶಕರು ಇರುತ್ತಾರೆ, ಷೇರುದಾರರು ಇರುತ್ತಾರೆ. ಯಾರು ಎಷ್ಟು ನಿಯಂತ್ರಣ ಸಾಧಿಸುತ್ತಿದ್ದಾರೆ, ಯಾರ ಬಳಿ ಎಷ್ಟು ಷೇರು ಹಿಡುವಳಿ ಸಾಮರ್ಥ್ಯವಿದೆ ಎಂಬುದು ನಿರ್ಧಾರವಾಗುತ್ತದೆ. ಅಂದ್ರೆ ನಿಯಂತ್ರಣದಲ್ಲಿ ಮಾಲೀಕರು ಇರಲಿ, ಪಾಲುದಾರರು ಇರಲಿ, ಅವರು ಎಷ್ಟು ಷೇರುಗಳಿವೆ, ಅಕಸ್ಮಾತ್ ತಾವು ಸಾರ್ವಜನಿಕರ ಬಳಿ ಹಣ ಪಡೆದಿದ್ರೆ ಅಂದ್ರೆ IPO ರೀತಿ ಷೇರುದಾರರು ಎಷ್ಟಿರ್ತಾರೆ, ಇವೆಲ್ಲವೂ ನಿಯಂತ್ರಣದಲ್ಲಿ ಇರುತ್ತೆ. ತಾವು ಏಕಮಾಲೀಕತ್ವ ಸಂಸ್ಥೆಯ ಬಗ್ಗೆ ಮಾತನಾಡುವುದಾದರೆ ಇದರಲ್ಲಿ ಕಂಪ್ಲೈಯನ್ಸಸ್ ಕಡಿಮೆ. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವುದು ಮತ್ತು GST ರಿಟರ್ನ್ ಸಲ್ಲಿಸುವುದರ ಹೊರತಾಗಿ ಶೂನ್ಯವಾಗಿರುತ್ತದೆ. ಅದೇ ರೀತಿ ಪಾಲುದಾರಿಕೆಯಲ್ಲಿ ಕೂಡ ತುಲನಾತ್ಮಕವಾಗಿ ನೋಡಿದಾಗ ಕಂಪ್ಲೈಯನ್ಸಸ್ ಕಡಿಮೆ ಇರುತ್ತದೆ. ಆದರೆ LLPಯಲ್ಲಿ ವಾರ್ಷಿಕ ರಿಟರ್ನ್ ಸಲ್ಲಿಸುವುದು ಇರುತ್ತದೆ. ಅಲ್ಲಿ ಆಡಿಟ್ ಮಾಡುವುದು ಕೂಡ ಕಡ್ಡಾಯವಾಗಿರುತ್ತದೆ. ಆಡಿಟ್ ವರದಿಗಳು ROCಯಲ್ಲಿ ಸಲ್ಲಿಕೆಯಾಗುತ್ತದೆ. ಬೋರ್ಡ್ ಮೀಟಿಂಗ್ಗಳಾಗುವುದು ಕಡ್ಡಾಯವಾಗಿರುತ್ತದೆ. ಈ ಎಲ್ಲ ಕಾಂಪ್ಲೈಯನ್ಸಸ್ಗಳು ನಿಮ್ಮ ವ್ಯವಹಾರದ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಇವುಗಳನ್ನು ಸೂಕ್ತ ರೀತಿಯಲ್ಲಿ ಯೋಜಿಸಬೇಕಾಗುತ್ತದೆ. ಹೂಡಿಕೆದಾರರು ಕೆಲವೊಂದ್ಸಲ ಇದನ್ನು ಬಯಸ್ತಾರೆ. ಕಂಟ್ರೋಲ್, ಕಾಂಪ್ಲೈಯನ್ಸಸ್. ಮೊದಲನೆಯದು ಕ್ಯಾಪಿಟಲ್. 4ನೇ C ಯಾವುದು? ಕಂಟಿಂಜೆನ್ಸಿಯು ಕೂಡ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತದೆ. ಇಂದು ಯಾವ ರೀತಿಯ ವ್ಯವಹಾರಗಳು ಇವೆಯೋ ಅವುಗಳಲ್ಲಿ ರಿಸ್ಕ್ ಮತ್ತು ರಿವಾರ್ಡ್ ಇವೆರಡು ಸರಿಸಮಾನವಾಗಿ ವ್ಯವಹಾರದ ಜೊತೆಗೆ ಚಲಿಸುತ್ತವೆ. ನಾವು ಯಾವುದರಲ್ಲಿ ರಿಸ್ಕ್ ತೆಗೆದುಕೊಳ್ಳಬಹುದು, ಒಂದು ಪ್ರಮಾಣದ ನಂತರ ಪೂರ್ಣ ಪ್ರಮಾಣದ ರಿಸ್ಕ್ ತೆಗೆದುಕೊಳ್ಳುವುದು ಸ್ವಲ್ಪ ಮಟ್ಟಿಗೆ ಕಠಿಣವಾಗಬಹುದು. ಆದುದರಿಂದ ನಾವು ಏಕಮಾಲೀಕತ್ವ, ಜಂಟಿ ಹೊಣೆಗಾರಿಕೆಯ ಪಾಲುದಾರಿಕೆ ಮತ್ತು ಜಂಟಿ ಅಪಾಯ ಮತ್ತು ರಿವಾರ್ಡ್ ಬಗ್ಗೆ ಯೋಜನೆ ರೂಪಿಸಿಕೊಳ್ಳಬಹುದು. ಮತ್ತು ಎಂದಿನಂತೆ ಖಾಸಗಿ ಕಂಪನಿಗಳು ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಪಾಯವನ್ನು ವೈಯಕ್ತಿಕ ಮಟ್ಟದವರೆಗೂ ತೆಗೆದುಕೊಂಡು ಹೋಗಲಾಗದು. ಆಗಿದ್ದಲ್ಲಿ ತಾವು ವ್ಯವಹಾರದಲ್ಲಿ ಅನ್ವೇಷಣೆಯನ್ನ ಕಡ್ಡಾಯವಾಗಿ ಮಾಡುವಂತೆ ಹಾಗೂ ಅವಶ್ಯಕತೆ ಬಿದ್ದಲ್ಲಿ ಪರಿಣಿತರ ಮಾರ್ಗದರ್ಶನವನ್ನೂ ಪಡೆಯುವಂತೆ ಸೂಚನೆ ನೀಡ್ತೀರಾ? ತಾವು ತಮ್ಮ ರಚನೆಯ ಬಗ್ಗೆ ಯೋಜನೆ ರೂಪಿಸಿ ನಾಳೆ ತಾವು ತಲುಪಬೇಕಾದ ಗುರಿಯ ಬಗ್ಗೆ ಇಂದಿನಿಂದಲೇ ತಯಾರಿ ಮಾಡಿಕೊಳ್ಳಿ. ಅತುಲ್ ಅವರು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇಂದು ನಾವು ನಮ್ಮ ವ್ಯವಹಾರದ ಪ್ರಾರಂಭವನ್ನಂತೂ ಖಂಡಿತವಾಗಿ ಮಾಡ್ತೇವೆ. ಆದರೆ ಬೆಳವಣಿಗೆಯ ಮನಸ್ಥಿತಿಯಿಂದ ನಾವು ಮುಂದುವರೆದಂತೆಲ್ಲ ನಮಗೆ ವ್ಯವಹಾರದ ಸಂರಚನೆಯನ್ನ ಬದಲಾಯಿಸಿಕೊಳ್ಬೇಕಾಗಬಹುದು. ನಮ್ಮ ಬಳಿ ಇರಬಹುದಾದಂತಹ ಆಯ್ಕೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. 4 Cಗಳು ನಮ್ಮ ವ್ಯವಹಾರದ ಸಂರಚನೆಗೆ ಪ್ರಯೋಜನಕಾರಿಯಾಗಿದೆ. ಮೊದಲನೇ C ಕ್ಯಾಪಿಟಲ್. ತಾವು ಎಷ್ಟು ಬಂಡವಾಳ ಹೂಡಲು ಬಯಸ್ತೀರಿ. 2ನೇ C ಕಂಟ್ರೋಲ್. ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಯಾರಿಗಿರುತ್ತೆ. 3ನೇದು ಕಂಪ್ಲೈಯನ್ಸ್. ತಾವು ಎಷ್ಟು ಕಾಗದ ಪತ್ರಗಳ ಕಾರ್ಯವನ್ನ ನಿರ್ವಹಿಸಬಹುದು. 4ನೇ C ಕಂಟಿಂಜೆನ್ಸಿ. ಅಪಾಯ ತಡೆದುಕೊಳ್ಳುವ ನಿಮ್ಮ ಸಾಮರ್ಥ್ಯ ಎಷ್ಟು ಎಂಬುದರ ಮೇಲೆ ನಿರ್ಣಯವಾಗುತ್ತೆ. ಬನ್ನಿ ಈಗ ನಿಮಗೆ ಒಂದು ನೈಜ ಚಿತ್ರಣವನ್ನು ತೋರಿಸುವಂತಹ ಸಮಯ ಬಂದಿದೆ. ಇದು ಶ್ರೀ ಗಣೇಶ್ ಫ್ರೋಜನ್ ಫುಡ್ಸ್ಗೆ ಸಂಬಂಧಿಸಿದ್ದು. ತ್ರಿಪುರಾ
ಭಾರತದ ಈಶಾನ್ಯ ಭಾಗದ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಶಾಂತ ಹಾಗೂ ಸುಂದರ ರಾಜ್ಯ. ಇಲ್ಲಿನ ಬದುಕು ಏನು ಸುಲಭವಾಗಿಲ್ಲದಿದ್ದರೂ ಕನಸುಗಳಲ್ಲಿ ಹಾರಾಡುವುದು ಎಂದಿಗೂ ನಿಲ್ಲುವುದಿಲ್ಲ. ದಾರಿಗಳು ಕಿರಿದಾಗಿದ್ದರೂ ಉದ್ದೇಶಗಳು ದೊಡ್ಡದಾಗಿರುತ್ತದೆ. ಇಂತಹ ಉದ್ದೇಶವಿಟ್ಟುಕೊಂಡೇ ಜನ್ಮ ತಳೆದದ್ದು ಒಂದು ಹೊಸ ಕಥೆ. ಅಂತಹ ಒಂದು ಉದ್ಯಮಿಯ ಕಥೆ ಎಲ್ಲ ಎಂಎಸ್ಎಂಇಗಳ ತರಹ ಒಂದು ಚಿಕ್ಕ ವಿಚಾರದಿಂದ ಈ ಪಯಣವೂ ಪ್ರಾರಂಭವಾಯಿತು. ಆ ವಿಚಾರವನ್ನು ವ್ಯವಹಾರವನ್ನಾಗಿ ಪರಿವರ್ತಿಸುವುದು ಅಷ್ಟು ಸುಲಭವಾದ ಮಾತಲ್ಲ. ದಸ್ತಾವೇಜುಗಳು, ಕಾಗದ ಪತ್ರಗಳು, ಯೋಜನೆಗಳು, ಕಾರ್ಯಗತಗೊಳಿಸುವಿಕೆ, ಸವಾಲುಗಳು. ಹಾದಿ ಉದ್ದವಾಗಿದ್ದರೂ ದಿಕ್ಕು ಸರಿಯಾಗಿದ್ದರೆ ಗುರಿ ಹತ್ತಿರ ಬರುತ್ತದೆ. ಶ್ರೀ ಗಣೇಶ ಪ್ರೊವಿಷನ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ನ ಕಥೆಯು ಈ ಪಯಣದ ಭಾಗವಾಗಿದೆ. ಇಲ್ಲಿ ಒಂದು ಉದ್ದಿಮೆಯು ಔಪಚಾರಿಕತೆ, ಪ್ರಕ್ರಿಯೆಗಳು ಮತ್ತು ರಚನಾತ್ಮಕ ವಿಧಾನವನ್ನ ತನ್ನ ಅತಿದೊಡ್ಡ ಸಾಧನೆಯನ್ನಾಗಿ ಪರಿವರ್ತಿಸಿದರು. ನಾನು ಅಮಿತ್ ಗೋಯಲ್, ಶ್ರೀ ಗಣೇಶ್ ಫ್ರೋಜನ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ. ನಾವು ಕಂಪನಿಯನ್ನ ಪ್ರಾರಂಭ ಮಾಡಲು ಯೋಚಿಸಿದಾಗ ನಮ್ಮ ಬಳಿ ಒಂದು ಆಲೋಚನೆ ಇತ್ತು. ಆದರೆ ಆ ಆಲೋಚನೆಯನ್ನ ಯಶಸ್ವಿ ವ್ಯವಹಾರವನ್ನಾಗಿ ಪರಿವರ್ತಿಸಲು ನಮಗೆ ಮೌಲ್ಯ ಸರಪಳಿಯನ್ನ ಅರಿತುಕೊಳ್ಳುವುದು ಅಗತ್ಯವಾಗಿತ್ತು. ನಾವು ಬೇಡಿಕೆ, ಮಾರುಕಟ್ಟೆ ನಡವಳಿಕೆ, ಕಚ್ಚಾ ವಸ್ತುಗಳ ಲಭ್ಯತೆ, ಕಾರ್ಮಿಕ ವೆಚ್ಚ ಹಾಗೂ ಎಲ್ಲ ರೀತಿಯ ಪೂರೈಕೆ ಸರಪಳಿಗಳ ಬಗ್ಗೆ ದೀರ್ಘವಾಗಿ ಅಧ್ಯಯನ ಮಾಡಿದ್ವು. ನಮಗೊಂದು ಸ್ಪಷ್ಟತೆ ದೊರೆತ ನಂತರ ನಾವು ಮೊದಲ ದೊಡ್ಡ ಹೆಜ್ಜೆಯನ್ನಿಟ್ಟೆವು. ಪ್ರಾರಂಭದಿಂದಲೇ ಸ್ಪಷ್ಟ ದೃಷ್ಟಿಕೋನವಿತ್ತು. ದೊಡ್ಡದಾಗಿ ಯೋಚಿಸಬೇಕು, ದೊಡ್ಡದಾಗಿ ಬೆಳೆಯಬೇಕು. ಕಂಪನಿಯ ಸಂರಚನೆಯನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು. ಇದರ ಜೊತೆಗೆ ಒಂದು ಹೊಸ ಪಯಣ ಪ್ರಾರಂಭವಾಯಿತು. ಪ್ಯಾನ್, ಜಿಎಸ್ಟಿ, FSSAI, ಬ್ಯಾಂಕ್ ಖಾತೆ, ಹೀಗೆ ಇನ್ನೂ ಅನೇಕ ದಾಖಲೆಗಳಿಂದ ಕಂಪನಿಯ ಸ್ವರೂಪದ ಆಯ್ಕೆಯಿಂದಾಗಿ ROC ನೋಂದಣಿ ಮಾಡಿಕೊಳ್ಳುವುದು. ಪ್ರಾರಂಭದಲ್ಲಿ ಕಾಗದ ಪತ್ರಗಳ ಕಾರ್ಯವು ಸವಾಲಿನ ಕೆಲಸದಂತೆ ಕಂಡುಬಂತು. ನಂತರದಲ್ಲಿ ನಿಧಾನವಾಗಿ ಎಲ್ಲವೂ ವ್ಯವಸ್ಥಿತವಾಗಿ ನಡೆಯಿತು. ಕಂಪನಿಯು ಬೆಳೆದಂತೆಲ್ಲ ನಾವು ಬೇರೆ ಬೇರೆ ಕಾರ್ಯಗಳೆಡೆ ಹೆಜ್ಜೆ ಹಾಕತೊಡಗಿದೆವು. ಬೇರೆ ಉತ್ಪನ್ನಗಳ ಜೊತೆಗೆ ಅನಾನಸ್ ಮತ್ತು ಹಲಸಿನ ಹಣ್ಣನ್ನ ಸೇರಿಸಿದ್ವು. ಗುಣಮಟ್ಟದ ಕಚ್ಚಾ ವಸ್ತುಗಳ ಹುಡುಕಾಟ ನಮ್ಮನ್ನ ತ್ರಿಪುರಾಗೆ ಕರೆತಂದಿತು. ಇಲ್ಲಿ ಸಾವಯವ ಅನಾನಸ್ ಮತ್ತಿತರ ಹಣ್ಣುಗಳು ನಾವು ನಮ್ಮ ಉದ್ದಿಮೆಯನ್ನ ವಿಸ್ತರಿಸಲು ಭರವಸೆ ಮೂಡಿಸಿತು. ತ್ರಿಪುರಾ ಅವಕಾಶವನ್ನು ನೀಡಿತು. ಆದರೆ ಈ ಹಾದಿಯು ಸವಾಲಿನಿಂದ ಕೂಡಿತ್ತು. ಕಿರಿದಾದ ರಸ್ತೆಗಳು, ಸಾಗಾಟದ ಸಮಸ್ಯೆಗಳು, ಕುಶಲಕರ್ಮಿಕರ ಕೊರತೆ, ಯಂತ್ರೋಪಕರಣಗಳ ಲಭ್ಯತೆ, ಪ್ರತಿಯೊಂದು ಹೆಜ್ಜೆಯೂ ಕಠಿಣವಾಗಿತ್ತು. ಆದರೆ ಉದ್ಯಮಶೀಲತೆ ಅಂದರೆ ಅದೇ ಅಲ್ಲವೇ? ಎಲ್ಲಿ ಸವಾಲು ಇರುತ್ತದೆಯೋ ಅಲ್ಲಿ ಅವಕಾಶವನ್ನ ಹುಡುಕುವುದು. ಯಾವಾಗ ಕಂಪನಿಯ ರಚನೆ ಪ್ರಾರಂಭವಾಯಿತು, ಹಣಕಾಸಿನ ಅಗತ್ಯ ಕಂಡುಬಂತು. ನಾವು ಮೊದಲೇ ನೋಂದಣಿಯ ಎಲ್ಲಾ ಕಾಗದ ಪತ್ರಗಳನ್ನ ತಯಾರಾಗಿ ಇಟ್ಟುಕೊಂಡಿದ್ದೆವು. ಇದರಿಂದಾಗಿ ನಮಗೆ ಬ್ಯಾಂಕ್ನಿಂದ ಹಣಕಾಸಿನ ನೆರವು ಪಡೆಯುವುದು ಕಷ್ಟವಾಗಲಿಲ್ಲ. ಯಂತ್ರೋಪಕರಣಗಳು ತಯಾರಾದವು, ಘಟಕ ಸ್ಥಾಪನೆಯಾಯಿತು. ನಮ್ಮ ಕನಸು ನಿಧಾನವಾಗಿ ವಾಸ್ತವದೆಡೆಗೆ ಬದಲಾಗತೊಡಗಿತು. ಈ ಪಯಣವು ನಮಗೆ ಒಂದು ದೊಡ್ಡ ಪಾಠವನ್ನ ಕಲಿಸಿತು. ಇದು ವ್ಯವಹಾರಕ್ಕೆ ಸ್ಪಷ್ಟತೆ, ನಿರ್ದೇಶನ ಮತ್ತು ವೇಗವನ್ನ ನೀಡುತ್ತದೆ. ಯೋಜನೆ ಸರಿಯಾಗಿದ್ದರೆ, ಕಾರ್ಯಗತಗೊಳಿಸುವುದು ಶಿಸ್ತುಬದ್ಧವಾಗಿದ್ದರೆ, ಅನುಮೋದನೆ, ಪರವಾನಗಿ ಹಾಗೂ ಧನ ಸಹಾಯ ಎಲ್ಲವೂ ಸಮರ್ಪಕವಾಗಿರುತ್ತದೆ. ಈ ಪಯಣದ ಹಾದಿ ನಿಧಾನವಾಗಿ ಸಮತೋಲನ ಕಾಯ್ದುಕೊಳ್ಳತೊಡಗಿತು. ಘಟಕ ಹಾಗೂ ಕಾರ್ಯಾಚರಣೆ ಸರಿಯಾಗಿ ನಡೆಯಬೇಕಾದರೆ ಎಷ್ಟು ಬಂಡವಾಳ ಬೇಕಾಗಬಹುದು ಶ್ರೀ ಗಣೇಶ ಪ್ರೊವಿಷನ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅರಿತುಕೊಂಡಿತ್ತು. ಸರಿಯಾದ ಸಮಯದಲ್ಲಿ ನಿರ್ಧಾರ ಕೈಗೊಳ್ಳಲು ನನ್ನ ಕೈಯಲ್ಲಿ ಎಷ್ಟು ನಿಯಂತ್ರಣ ಇರಬೇಕು, ಗುಣಮಟ್ಟ ಹಾಗೂ ವಿಶ್ವಾಸಾರ್ಹತೆಯ ವ್ಯವಹಾರವನ್ನು ಹೇಗೆ ಸಂಭಾಳಿಸಬಹುದು, ವ್ಯವಹಾರದ ಏಳುಬೀಳುಗಳನ್ನು ಗಮನದಲ್ಲಿಟ್ಟುಕೊಂಡು ಹಾಗೂ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವುದು, ಇವೆಲ್ಲವೂ ಶ್ರೀ ಗಣೇಶ ಪ್ರೊವಿಷನ್ ಫುಡ್ಸ್ನ ಮುಂದಿನ ಎಲ್ಲ ನಿರ್ಧಾರಗಳ ಆಧಾರವಾಯಿತು. ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡ ಹೆಜ್ಜೆಯು ಈ ಘಟಕವನ್ನು ಪ್ರಾರಂಭಿಸಿ ಒಂದು ಸಂಘಟಿತ ಸಂರಚನೆ ಹಾಗೂ ಸಮರ್ಥ MSME ಆಗಿ ಪರಿವರ್ತಿಸಿತು. ಸ್ಥಳೀಯ ಉದ್ಯೋಗಾವಕಾಶಗಳು ಹೆಚ್ಚಿ ಹಂಚಿಕೆದಾರರ ಭರವಸೆಯನ್ನ ಗಳಿಸಿತು. ಪ್ರತಿಯೊಂದು ಸವಾಲುಗಳು ನಮ್ಮನ್ನ ಗಟ್ಟಿಗೊಳಿಸುತ್ತಾ ಹೋಯಿತು. ಒಳ್ಳೆಯ ಯೋಜನೆ ಮತ್ತು ಶಿಸ್ತುಬದ್ಧ ಕಾರ್ಯಾಚರಣೆ ಮತ್ತು ಚಿಂತನಾಶೀಲ ನಿರ್ಧಾರಗಳು ನಮ್ಮ ಯಶಸ್ಸಿಗೆ ಕಾರಣವಾಗಿದೆ. ಇದು ಕೇವಲ ಆಹಾರ ಸಂಸ್ಕರಣೆ ವ್ಯವಹಾರದ ಕಥನವಲ್ಲ, ಅಭಿವೃದ್ಧಿ ಹೊಂದಿದ MSMEಯ ಸ್ಫೂರ್ತಿದಾಯಕ ಕಥೆ. ಸರಿಯಾದ ಯೋಜನೆ ಮತ್ತು ರಚನಾತ್ಮಕ ವಿಧಾನ, ಈ ಅಂಶಗಳೇ ಇಂದು ಶ್ರೀ ಗಣೇಶ ಪ್ರೊವಿಷನ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಯಶಸ್ವಿ, ಸಮರ್ಥನೀಯ ಹಾಗೂ ಪ್ರೇರಣಾದಾಯಿ MSME ಆಗಿ ಮಾಡಿದೆ. ನಿಮ್ಮ ಉದ್ದೇಶ ದೃಢವಾಗಿದ್ದು ಸರಿಯಾದ ಸಮಯಕ್ಕೆ ಸಹಾಯ ದೊರೆತರೆ ದೇಶದ ಯಾವುದೇ ಮೂಲೆಯಲ್ಲಾದ್ರೂ ಒಂದು ಹೊಸ ಕೈಗಾರಿಕಾ ಅಧ್ಯಾಯ ಪ್ರಾರಂಭಿಸಬಹುದು ಅನ್ನೋದನ್ನ ಶ್ರೀ ಗಣೇಶ್ ಫ್ರೋಜನ್ ಫುಡ್ಸ್ ನ ಕತೆ ತೋರಿಸುತ್ತೆ. ನಮ್ಮೊಂದಿಗೆ ಶ್ರೀ ಅತುಲ್ ಚಾವ್ರಾ ಅವರಿದ್ದಾರೆ. ಅತುಲ್ ಅವರೇ, ಎಂತಹ ಸ್ಫೂರ್ತಿದಾಯಕ ಪಯಣ! ಖಂಡಿತವಾಗಿಯೂ
ಈ ಕಾರ್ಯಕ್ರಮದ ಮೂಲಕ ನಾವು ನಮ್ಮ ವೀಕ್ಷಕರಿಗೆ ತಿಳುವಳಿಕೆ ನೀಡಬಯಸುತ್ತೇವೆ. ನಿಮ್ಮ ಬಳಿ ವ್ಯವಹಾರದ ಒಳ್ಳೆಯ ಐಡಿಯಾಗಳಿದ್ದರೆ, ತಾವು ಸರಿಯಾಗಿ ನೋಂದಣಿ ಮಾಡಿಸಿದ್ದರೆ, ರಚನೆಯು ಸರಿಯಾದ ಕ್ರಮದಲ್ಲಿದ್ದು ಕಾಗದ ಪತ್ರಗಳನ್ನು ಸರಿಯಾಗಿ ನಿರ್ವಹಿಸಿದ್ದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಈ ರೀತಿಯಾಗಿ ಎತ್ತರವಾಗಿ ಬೆಳೆಯುವುದಕ್ಕೆ ಅವಕಾಶಗಳಿವೆ. ಎಂಎಸ್ಎಂಇಗಳನ್ನ ದೇಶದ ಅರ್ಥವ್ಯವಸ್ಥೆಯ ಬೆನ್ನುಮೂಳೆ ಅಂತ ಕರೆಯಲಾಗುತ್ತೆ. ಇದು 27 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗ ನೀಡುತ್ತಾ ಇದೆ. ಭಾರತದ ಪ್ರದರ್ಶನಗಳ ಬಗ್ಗೆ ಹೇಳೋದಾದ್ರೆ ಇವುಗಳಲ್ಲಿ ಅರ್ಧದಷ್ಟು ಭಾರತದಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಭಾರತದ ಅರ್ಥವ್ಯವಸ್ಥೆಯಲ್ಲಿ ಎಂಎಸ್ಎಂಇಗಳ ಪಾತ್ರವನ್ನ ನೀವು ಹೇಗೆ ನೋಡ್ತೀರಿ? ನೋಡಿ, ತಾವೇ ಹೇಳಿರುವಂತೆ ಭಾರತದ 27 ಕೋಟಿ ಜನರಿಗೆ ಇಂದು ಉದ್ಯೋಗ ದೊರೆಯುತ್ತಿದೆ. ಅಷ್ಟೇ ಅಲ್ಲದೆ ದೊಡ್ಡ ವ್ಯವಹಾರ ಸಂಸ್ಥೆಗಳಿಗೆ ಬೆಂಬಲಿಸುತ್ತಿರುವ ಪೂರಕ ಕೈಗಾರಿಕೆಗಳು ಮೂಲತಃ ಎಂಎಸ್ಎಂಇಗಳೇ ಆಗಿವೆ. ಈ ಪೂರಕ ಕೈಗಾರಿಕೆಗಳು ಆಟೋಮೊಬೈಲ್ಗಳಾಗಿರಬಹುದು, ಸೇವಾ ವಲಯಗಳಾಗಿರಬಹುದು, ಯಾವುದೇ ವಲಯವಾಗಿರಲಿ, ಸ್ಟೀಲ್, ಅಲ್ಯೂಮಿನಿಯಂ, ಆಸ್ಪತ್ರೆಗಳು, ಇವುಗಳಲ್ಲಿ ಉದ್ಯೋಗಾವಕಾಶಗಳ ಜೊತೆಗೆ ಪೂರಕ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳೆಲ್ಲ ಅಭಿವೃದ್ಧಿ ಹೊಂದುತ್ತಿವೆ. ಯಾಕೆಂದರೆ ನಮ್ಮ ದೊಡ್ಡ ಕೈಗಾರಿಕೆಗಳಿಗೆ ಎಂಎಸ್ಎಂಇಗಳ ಅವಶ್ಯಕತೆ ಅತ್ಯಂತ ಇದೆ, ಹಾಗೆ ಬೆಂಬಲವೂ ಇದೆ. ಹಲವು ಯೋಜನೆಗಳ ಮೂಲಕ, ಅಂದರೆ ಆರ್ಥಿಕ ಯೋಜನೆಗಳಾಗಿರಬಹುದು, ಸಹಾಯಧನವಾಗಿರಬಹುದು, ಇವುಗಳ ಮೂಲಕ ಇವು ಅಭಿವೃದ್ಧಿ ಹೊಂದುತ್ತಿವೆ. ನಾವೇನಾದ್ರೂ ನಮ್ಮ ವ್ಯವಹಾರವನ್ನ ವೃದ್ಧಿಗೊಳಿಸಬೇಕು ಅಂದ್ರೆ ನಾವು ನೋಂದಣಿ ಪ್ರಕ್ರಿಯೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮನದಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವಿಸಬಹುದು. ಇದನ್ನ ಅತುಲ್ ಅವರಿಂದ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. आज की तेज रफ्तार बिजनेस दुनिया में तरक्की किसी का इंतजार नहीं करती। इसीलिए सिड भी लेकर आया है एक्सप्रेस और स्पीड योजना, स्मार्ट और तेज मशीनरी फाइनेंस सॉल्यूशंस। अब पाइए मशीनरी और इक्विपमेंट के लिए एफडी कोलैटरल पर 100% फाइनेंसिंग या सिर्फ 25% प्रमोटर मार्जिन के साथ 75% फंडिंग और आसान रीपेमेंट अवधि 5 साल तक। और बड़े सपनों के लिए 15 करोड़ तक फाइनेंसिंग, 100% फंडिंग या 75% फाइनेंसिंग अवधि 7 साल तक। अपने बिजनेस को रफ्तार दीजिए सिड बी के एक्सप्रेस और स्पीड के साथ। सिड भी एमएसएमई को समझता है। कैश डिफेंस योजना उन एमएसएमई को सशक्त बनाती है जो सशस्त्र बलों, सार्वजनिक रक्षा उपक्रमों, डीआरडीओ या टियर 1 डिफेंस वेंडर्स के साथ वर्क ऑर्डर्स पर काम कर रहे हैं। कैश डिफेंस के अंतर्गत स्थापित एमएसएमई को 20 करोड़ रुपए तक और नए एमएसएमई को 5 करोड़ रुपए तक अतिरिक्त कार्यशील पूंजी सहायता उपलब्ध है। इसके साथ डिफेंस कॉन्ट्रैक्ट मूल्य का 100% तक टर्म लोन और तात्कालिक जरूरतों के लिए 10% स्टैंड बाय क्रेडिट सुविधा भी। सिड बी कैश डिफेंस, भारत के रक्षा पारितंत्र को मजबूती। ನೀವು ನೋಡ್ತಾ ಇದ್ದೀರಿ ಸಿಡ್ ಬಿ ಎಂಎಸ್ಎಂಇ ಸಂವಾದವನ್ನ. ಬನ್ನಿ ಅತುಲ್ ಅವರೊಂದಿಗೆ ಮಾತಾಡೋಣ. ಈಗ ಯಾವುದಾದ್ರೊಂದು ವ್ಯವಹಾರವನ್ನ ನೋಂದಣಿ ಮಾಡ್ಕೊಳ್ಬೇಕು ಅಂದ್ರೆ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ವರ್ಗದಲ್ಲಿ ಬರಬೇಕು ಅಂದ್ರೆ ಇದಕ್ಕಾಗಿ ಹಂತ ಹಂತದ ಪ್ರಕ್ರಿಯೆಗಳು ಏನಿರುತ್ತೆ? ಎಂಎಸ್ಎಂಇ ಅಡಿಯಲ್ಲಿ ತಾವೇನಾದರೂ ನೋಂದಣಿ ಮಾಡಿಕೊಳ್ಳಬೇಕೆಂದರೆ ತಾವು udyam-registration.gov.in ಎಂಬ ಪೋರ್ಟಲ್ನಲ್ಲಿ, ಇದು ನಿಶುಲ್ಕ ಪೋರ್ಟಲ್ ಆಗಿದ್ದು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಎಂಎಸ್ಎಂಇ ಸೆಕ್ಟರ್ಗಳಿಗಾಗಿ ಇದು ವಿಶೇಷವಾಗಿ ರಚಿಸಲಾಗಿದ್ದು ನಾವು ಇದರ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ನಾನೊಂದು ವ್ಯವಹಾರ ಮಾಡ್ತಿದ್ದೀನಿ, ಹಲವು ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಎಲ್ಲಿಯವರೆಗೂ ನಾನು ಈ ಪೋರ್ಟಲ್ಗೆ ಹೋಗಿ ನೋಂದಣಿ ಮಾಡ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ನಾನು ಎಂಎಸ್ಎಂಇ ಅಂತ ಕರ್ಸ್ಕೊಳ್ಳೋದಿಲ್ಲ. ನೋಂದಣಿ ಮಾಡಿಕೊಳ್ಳುವ ಉದ್ದೇಶವೇ ಇದಾಗಿದೆ. ಸರ್ಕಾರಕ್ಕೆ ತಾವು ಹೇಗೆ ಏನು ಮಾಡುತ್ತಿರುವಿರಿ ಎಂದು ಗೊತ್ತಿರುವುದಿಲ್ಲ. ಸರ್ಕಾರದ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ನಮಗೆ ನೋಂದಣಿ ಮಾಡಿಸಿಕೊಳ್ಳುವುದು ಅವಶ್ಯವಾಗಿದೆ. ಅಂದ್ರೆ udyam-registration.gov.in ಪೋರ್ಟಲ್ಗೆ ಹೋದ ನಂತರ ಎಷ್ಟು ಸಮಯ ತೆಗೆದುಕೊಳ್ಳಬಹುದು? ಯಾವ ದಾಖಲೆಗಳನ್ನ ನೀಡಬೇಕಾಗಬಹುದು? ಇದು ಉಚಿತವಾಗಿದೆ. ನೋಂದಣಿ ಮಾಡಿಕೊಂಡ ಕೆಲವೇ ಕ್ಷಣಗಳಲ್ಲಿ ತಮ್ಮ ಇಮೇಲ್ ವಿಳಾಸಕ್ಕೆ ಇದರ ಸರ್ಟಿಫಿಕೇಟ್ ಬರುತ್ತದೆ. ಇದಕ್ಕಾಗಿ ಮೂಲತಃ ತಾವು ಕೆಲವು ದಾಖಲೆಗಳನ್ನು ಪ್ರಸ್ತುತಪಡಿಸಬೇಕಾಗುತ್ತದೆ. ಪ್ಯಾನ್ ನಂಬರ್, ಆಧಾರ್ ಕಾರ್ಡ್, GST ನಂಬರ್, ಈ ತರಹದ ಕೆಲವು ವಿವರಗಳನ್ನು, ತಾವು ಪ್ರಾರಂಭಿಸಬೇಕಿರುವ ಯೋಜನೆಗಳ ಒಂದು ಸಂಕ್ಷಿಪ್ತ ವಿವರಣೆ, ಈ ರೀತಿಯಾಗಿ ತಮ್ಮ ಬಗ್ಗೆ ಅವರಿಗೆ ತಾವು ಏನು ಮಾಡಬೇಕೆಂದಿರುವಿರಿ ಎಂಬುದರ ಅರಿವಾಗುತ್ತದೆ. ಇದರ ಆಧಾರದ ಮೇಲೆ ತಮಗೆ ನೋಂದಣಿ ದೊರೆಯುತ್ತದೆ. ಇಂದಿನ ಪ್ರಕರಣದ ಅಧ್ಯಯನದಲ್ಲಿ ನಾವು ನೋಡಿದ ಹಾಗೆ ಶ್ರೀ ಗಣೇಶ್ ಫ್ರೋಜನ್ ಫುಡ್ಸ್ ಆಹಾರ ವಲಯದಲ್ಲಿದ್ದು ಇವರಿಗೆ ವಲಯವಾರು ಪರವಾನಗಿ ಬೇರೆ ಇದೆಯಾ? ಆಹಾರ ವಲಯಕ್ಕೆ ನಿರ್ಧಾರಿತ ಪರವಾನಗಿ ಇರುತ್ತದೆ. ನಿರ್ದಿಷ್ಟವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಆ ವಲಯಕ್ಕೆ ನಿರ್ದಿಷ್ಟ ನೋಂದಣಿ ಇದೆ. ಇದ್ರ ಬಗ್ಗೆ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನೀವು ನಿಮ್ಮ ವ್ಯವಹಾರವನ್ನ ನೋಂದಣಿ ಮಾಡ್ಕೊಳ್ಬೇಕು ಅಂತಿದ್ರೆ ಯಾವ ಯಾವ ದಾಖಲೆಗಳನ್ನ ನೀವು ಸಿದ್ಧವಾಗಿಟ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ವೆಬ್ಸೈಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ನೀವೇನಾದ್ರೂ ಎಂಎಸ್ಎಂಇ ಪೋರ್ಟಲ್ ನಲ್ಲಿ ನೋಂದಣಿ ಮಾಡ್ಕೊಳ್ಳೋಕೆ ಇಚ್ಛಿಸಿದ್ದಲ್ಲಿ ವೆಬ್ಸೈಟ್ ವಿಳಾಸ www.udyam-registration.gov.in. ಇದು ಸಂಪೂರ್ಣವಾಗಿ ಉಚಿತವಾಗಿದೆ.
ಆನ್ಲೈನ್ನಲ್ಲಿ ಲಭ್ಯವಿದೆ. ಆಧಾರ್ನಿಂದ ಆಧಾರಿತವಾಗಿದೆ. ನಿಮ್ಮ ಬಳಿ ಪರ್ಮನೆಂಟ್ ಅಕೌಂಟ್ ನಂಬರ್, ಪ್ಯಾನ್, ಸರಕು ಸೇವಾ ಶುಲ್ಕ ನಂಬರ್, GST, ಸೆಕ್ಟರ್ ಪರವಾನಗಿಯು ಮುಖ್ಯವಾಗಿದೆ. ಅತುಲ್ ಅವರು ತಿಳಿಸಿದಂತೆ ಯಾರಾದರೂ ಆಹಾರ ವಲಯದಲ್ಲಿದ್ದರೆ ಅದರ ನಿಯಂತ್ರಕ ಅಂದರೆ FSSAI ಪರವಾನಗಿಯ ಜೊತೆಗೆ ಇತರ ಬೇರೆ ಬೇರೆ ದಾಖಲೆಗಳಲ್ಲಿ ಬ್ಯಾಂಕ್ ವಿವರಗಳು ಇರಬೇಕು. ಯಾರಾದರೂ ಯಾವುದಾದರೂ ವ್ಯವಹಾರ ಪ್ರಾರಂಭಿಸಬೇಕು ಅಂದರೆ ತನಗೆ ತರಬೇತಿ ಅವಶ್ಯಕತೆ ಇದೆ, ಅವರು ಎಲ್ಲಿಗೆ ಹೋಗಬೇಕು? ನೋಡಿ, MSME ಮಂತ್ರಾಲಯವು ಬಹಳಷ್ಟು ಕಾರ್ಯಕ್ರಮಗಳನ್ನು NSDC ಮಾಧ್ಯಮದ ಮೂಲಕ ಅವುಗಳ ಸಂಸ್ಥೆಗಳ ಅಂದರೆ ನಿಸ್ಬಡ್ನಂತಹ ಹಲವು ತರಬೇತಿ ಕೇಂದ್ರಗಳಿಂದ ನಮ್ಮ ಬಳಿ ಇರುವ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು ತಾವು EDP ಕಾರ್ಯಕ್ರಮ ಎಂದು ಕರೆಯಬಹುದು. ಹೀಗೆ ಬಹಳಷ್ಟು ಕೋರ್ಸ್ಗಳು ಆನ್ಲೈನ್ನಲ್ಲಿ ಹಾಗೂ ಆಫ್ಲೈನ್ನಲ್ಲಿ ಕೂಡ ಲಭ್ಯವಿದ್ದು, ಇದರ ಮೂಲಕ ತಾವು ವೆಬ್ ಡಿಸೈನ್ ಇಂದ ಹಿಡಿದು ಉದ್ಯಮಶೀಲತೆಯ ಬಗ್ಗೆ ಇರಬಹುದು, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ. ಇದು AI ಕಾಲವಾಗಿದ್ದರಿಂದ AI ಸಂಬಂಧಿತ ಬಹಳಷ್ಟು ಕೋರ್ಸ್ಗಳಿದ್ದು ಅತ್ಯಂತ ಕಡಿಮೆ ದರದಲ್ಲಿ ಅಂದರೆ ಸಾಮಾನ್ಯ ನಾಗರಿಕ ಕೂಡ ಇದನ್ನು ಪಡೆಯಬಹುದಾಗಿದೆ. ಆನ್ಲೈನ್ನಲ್ಲಿ ಹಾಗೂ ಆಫ್ಲೈನ್ನಲ್ಲಿ ಇವು ಲಭ್ಯವಿದ್ದು ಈ ಸಂಸ್ಥೆಗಳ ಮೂಲಕ ಅದೇ ರೀತಿ NSDCಯಲ್ಲಿ ಕೂಡ ಬಹಳಷ್ಟು ಕೋರ್ಸ್ಗಳು NSDCಯ ಮೂಲಕ ಹಾಗೂ ಅವರ ಬೇರೆ ಬೇರೆ ಚಾನಲ್ ಪಾರ್ಟ್ನರ್ಗಳ ಮೂಲಕ ರಾಷ್ಟ್ರಾದ್ಯಂತ ದೂರದ ಪ್ರದೇಶಗಳಲ್ಲಿ ಕೂಡ ತಮಗೆ NSDCಯ ಬೆಂಬಲ ದೊರಕುತ್ತದೆ. ಈ ಮೂಲಕ ಉದಯೋನ್ಮುಖ ಉದ್ಯಮಿಗಳಿಗೆ ನಿರಂತರ ಕಲಿಕೆಗಾಗಿ ಇದು ಬಹಳ ಅವಶ್ಯಕವಾಗಿದ್ದು ಕಡಿಮೆ ದರದಲ್ಲಿ ದೊರೆಯುತ್ತದೆ. ಅದಕ್ಕೆ ಹೇಳೋದು, ನಿಮ್ಮಲ್ಲಿ ಪ್ರತಿಭೆ ಇದ್ದರೆ ಮೆಚ್ಚುಗೆ ದೊರೆಯುತ್ತೆ ಅಂತ. NSDC ಅಂದರೆ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಹಾಗೂ ನಿಸ್ಬಡ್ನ ಪೂರ್ಣರೂಪ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಟರ್ಪ್ರಿನರ್ಶಿಪ್ ಅಂಡ್ ಸ್ಮಾಲ್ ಬಿಸಿನೆಸ್ ಡೆವಲಪ್ಮೆಂಟ್. ನಿಮ್ಮ ಬಳಿ ವ್ಯವಹಾರ ಇದ್ರೆ ನಾವು ಯಾವ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು? MSMEನಲ್ಲಿ ನೋಂದಣಿ ಮಾಡಿಕೊಂಡು ನಮ್ಮ ವ್ಯವಹಾರವನ್ನ ಮುಂದೆ ತೆಗೆದುಕೊಂಡು ಹೋಗುವಂತಾಗಬೇಕು. ನಾವು ಈ ಕಾರ್ಯಕ್ರಮದಲ್ಲಿ ತಿಳಿಸಿರುವ ಹಾಗೆ ಮತ್ತು ಮುಂದಿನ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಪ್ರಯತ್ನ ಇದೇ ಆಗಿರುತ್ತದೆ. ನಮ್ಮ ವೀಕ್ಷಕರಿಗೆ ಹೆಚ್ಚಾಗಿ ಮಾಹಿತಿ ತೆಗೆದುಕೊಂಡು ಬರುತ್ತೇವೆ. ಇಂದಿನ ಕಾರ್ಯಕ್ರಮದ ಸಾರಾಂಶವನ್ನು ತಿಳಿಸುವುದಾದರೆ, ತಾವು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇದ್ದುಕೊಂಡು ಇದರ ಬಗ್ಗೆ ತಾವು ಯೋಜನೆ ರೂಪಿಸಿಕೊಳ್ಳಿ. ಕಾಗದ ಪತ್ರಗಳನ್ನು ಯಾವ ರೀತಿ ಇಟ್ಟುಕೊಳ್ಳಬೇಕು, ತಾವು ಎಷ್ಟು ಬಂಡವಾಳವನ್ನು ಹೂಡಲು ಬಯಸಿದ್ದೀರಿ, ತಾವು ಈ ಉದ್ದಿಮೆಯಲ್ಲಿ ಹೇಗೆ ಇರಬೇಕೆಂಬುದರ ಬಗ್ಗೆ ಯೋಜಿಸಿ. ಈ ದೃಷ್ಟಿಕೋನದ ಆಧಾರದ ಮೇಲೆ ಕಾನೂನು ಸಂರಚನೆಯನ್ನು ಆಯ್ಕೆ ಮಾಡಿಕೊಳ್ಳಿ. ತಮ್ಮ ವ್ಯವಹಾರದ ಆಧಾರದ ಮೇಲೆ ತಾವು ಯೋಜಿಸಿರುವ ಅಪಾಯ ಮತ್ತು ಪ್ರತಿಫಲವನ್ನು ಹಂಚಿಕೆ ಮಾಡಿಕೊಂಡು ಏಕಮಾಲಿಕತ್ವ, ಪಾಲುದಾರಿಕೆ, LLP ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ತಾವು ನೋಂದಣಿ ಮಾಡಿಕೊಳ್ಳಿ. ಇದರ ಹೊರತಾಗಿ ಈ ನೋಂದಣಿಯ ಲಾಭವನ್ನು ಪಡೆದುಕೊಳ್ಳಿ. ಇದು ಇಂದಿನ ಮೊದಲ ಸಂಚಿಕೆಯ ವಿಷಯವಾಗಿತ್ತು, ಉದ್ಯಮಿಯ ಯಶೋಗಾಥೆ. ಈ ಸಂಚಿಕೆಯ ಪ್ರಮುಖ ಅಂಶಗಳು ಈ ರೀತಿಯಾಗಿದೆ. ಮೊದಲನೇದಾಗಿ, ನೀವು ಯಾವುದೇ ವ್ಯವಹಾರ ನಡೆಸಬೇಕು ಅಂತಿದ್ರೆ 4Cಯ ಆಧಾರದ ಮೇಲೆ ಸರಿಯಾದ ಕಾನೂನು ರಚನೆಯನ್ನ ಆಯ್ಕೆ ಮಾಡ್ಕೊಳ್ಳಿ. ಎರಡನೇದು, ನೀವು ಮೊದಲು ನೋಂದಣಿ ಮಾಡ್ಕೊಳ್ಳಿ. ಮೂರನೇದಾಗಿ, ವ್ಯವಹಾರಕ್ಕೆ ಸಂಬಂಧಪಟ್ಟ ಪರವಾನಗಿಗಳನ್ನ, ಉದಾಹರಣೆಗೆ ಆಹಾರ ಉದ್ಯಮಿಯಾದರೆ ಆಹಾರ ವಲಯದ ಪರವಾನಗಿಯನ್ನ ಪಡ್ಕೊಳ್ಳಿ. ನಾಲ್ಕನೇದಾಗಿ, ನಿಮ್ಮ ವ್ಯವಹಾರವನ್ನು ವೃದ್ಧಿ ಮಾಡಿಕೊಳ್ಳೋಕೆ ಸಾಮರ್ಥ್ಯ ವೃದ್ಧಿ ಕಾರ್ಯಕ್ರಮಗಳು, ತರಬೇತಿ ಯೋಜನೆಗಳು ಹಾಗೂ ಹಣಕಾಸಿನ ನೆರವನ್ನ ತೆಗೆದುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನಾವು MSMEಗಳ ಡಿಜಿಟಲೀಕರಣದ ಬಗ್ಗೆ ಗಮನ ಹರಿಸೋಣ. ನೀವು MSME ಸಿಡ್ಬಿ ಸಂವಾದದ ಭಾಗಿದಾರರಾಗಲು ಬಯಸಿದ್ದಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ನಮಗೆ ಬರೆದು ಕಳುಹಿಸಿ. ನಮ್ಮ ಇಮೇಲ್ ವಿಳಾಸ ಹೀಗಿದೆ: samvad@sidbi.in. ಇಂದಿನ ಸಂಚಿಕೆಯು ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ನಮಸ್ಕಾರ.